ಕ್ರೊನಾಲಜಿಕಲ್ ಏಜ್ ಆ್ಯಂಡ್ ಬಯಾಲಜಿಕಲ್ ಏಜ್ ಅಂತ ಹೇಳ್ತೀವಿ. ಕ್ರೊನಾಲಜಿಕಲ್ ಏಜ್ ನಾನು ವರ್ಷ ಆಗುತ್ತಲ್ಲ, 30, 31, 32, ಇದು ಬಂದು ಕ್ರೊನಾಲಜಿಕಲ್ ಏಜು. ಬಯಾಲಜಿಕಲ್ ಏಜ್ ಅಂದರೆ ನಮ್ಮ ದೇಹಕ್ಕಾಗುವಂತಹ ಏಜು. ಸೊ ಇದೆರಡು ಸೇಮ್ ಇರಬೇಕು ಅಂತೇನಿಲ್ಲ. 21 ವರ್ಷದವನಿಗೆ 50 ವರ್ಷದ ದೇಹನೂ ಇರುತ್ತೆ, 50 ವರ್ಷದವರಿರೋರಿಗೆ 30 ವರ್ಷದ ದೇಹನೂ ಮೇಂಟೈನ್ ಮಾಡೋದಿರುತ್ತೆ. ಇದು ಭಾಳಷ್ಟು ಸ್ಟ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರೆಸ್ ಅನ್ನೋರು ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ ಈ ಪ್ರೀಮೆಚ್ಯೂರ್ ಏಜಿಂಗ್ ಅಂತ ಹೇಳ್ತೀವಿ. ಸೊ ಚಿಕ್ಕ ಏಜಲ್ಲಿ ಒಂಥರ ತುಂಬ ಏಜ್ ಆಗಿರೋ ಥರ ಎಲ್ಲ ಆಗ್ತೀವಲ್ಲ, ಸೊ ಅಷ್ಟು ಆರ್ಗನ್ಸ್ ಯಾವಾಗ ಏಜ್ ಆಗೋ ಥರ ಆಗುತ್ತೆ, ನಮ್ಮ ಆರ್ಗನ್ಸ್ ಎಫಿಷಿಯನ್ಸಿ, ಕಾರ್ಯ ಮಾಡೋಂಥ ಸಾಮರ್ಥ್ಯ ಎಲ್ಲ ಕುಂದುತ್ತಾ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಡೈರೆಕ್ಟ್ ಲಿಂಕ್ ಏನಪ್ಪ ಅಂದರೆ ಸ್ಟ್ರೆಸ್ ನಮ್ಗೆ ಅಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಅಂತ. ಯಾವಾಗ ನಾವು ಒತ್ತಡದಲ್ಲಿ ಇರ್ತೀವಲ್ಲ, ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳದ್ದು ಕಾರ್ಯಕ್ಷಮತೆನೇ ಕುಂದಿಸ್ತಾ ಹೋಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಸ್ಟ್ರೆಸ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ. ಸ್ಟ್ರೆಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಸೊ ಅದಕ್ಕೆ ಕಣ್ಣು ಮುಚ್ಕೊಂಡು ಬರೀ ನಮ್ಮ ಆಲೋಚನೆಗಳನ್ನು ಫೋಕಸ್ ಮಾಡಿದ್ರು ಸಾಕು. ಏನು ಫಿಲ್ಟ್ರೂ ಮಾಡೋದು ಬೇಡ, ಏನು ಇದು ಮಾಡೋದು ಬೇಡ. ಜಸ್ಟ್ ಕಣ್ಣು ಮುಚ್ಕೊಂಡು ಅದೊಂದನ್ನು ಮಾಡ್ತಾಯಿದ್ರು ಸಹ ನಮಗೆ ಬಹಳಷ್ಟು ಏನು ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದು ಹೆಂಗೆ ಅಂದರೆ ಅವು ಚೆನ್ನಾಗಿ ಕೋರಿಲೇಟ್ ಮಾಡಿ ಹೇಳ್ತೀವಿ. ನಾವು ಅಕ್ಕಿ ತೊಳಿಬೇಕಂದ್ರೆ ಏನು ಮಾಡ್ತೀವಿ? ಅಕ್ಕಿ ಹಾಕ್ತೀವಿ, ಅದ್ರೊಳಗೆ ನೀರು ಹಾಕ್ತೀವಿ. ನೀರು ಹಾಕಿದ ತಕ್ಷಣ ಏನಾಗುತ್ತೆ? ಎಲ್ಲ ಡಸ್ಟ್ ಗಿಸ್ಟ್ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ. ಮೇಲಕ್ಕೆ ಬಂದರೆ ಹಿಂಗೆ ಸೋಸ್ ಆಚೆ ಹಾಕ್ತೀವಿ ಅಲ್ವಾ? ಹಿಂಗೆ ನಮ್ಮ ಮನಸ್ಸೂ ಹಂಗೇ. ನಾವು ಕಣ್ಣು ಮುಚ್ಚಿ ಅದ್ರ ಕಡೆ ಗಮನ ಹರಿಸ್ತಾ ಇದ್ದಂಗೆ ಒಂಥರ ನೀರು ಹಾಕ್ದಂಗೆ ಇರೋದು ಬರೋದೆಲ್ಲ ಬಂದುಬಿಡುತ್ತೆ ಮೇಲ್ಗಡೆ ಥಾಟ್ಸ್ಗಳು. ಆವಾಗ ನಾವು ಏನು ಹಿಂಗೆ ಬಗ್ಸೋದು ಕೆಲಸ ಏನಪ್ಪ ಅಂದರೆ ಬರೀ ಅಬ್ಸರ್ವ್ ಮಾಡೋದು ಅಷ್ಟೇ. ನೀವು ಅದನ್ನ ಅಬ್ಸರ್ವ್ ಮಾಡ್ತಾಯಿರಿ, ತಾನಾಗೇನೆ ಅದೆಲ್ಲನೂ ಕಡಿಮೆ ಆಗ್ತಾ ಹೋಗ್ತಾ, ಬೇಡದೇ ಇರುವಂಥ ಥಾಟ್ಸ್ಗಳು ಅದೆಲ್ಲನೂ ಸಹ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇದೊಂದು 1/4 ಗಂಟೆ ಡೈಲಿ ಮಾಡ್ಬೋದಾ? 1/4 ಗಂಟೆ ಬೇಡ ಅಂದರೆ ಒಂದು 10 ನಿಮಿಷ ಮಾಡ್ಬೋದಾ? 10 ನಿಮಿಷ, ಹಾಂ, 5 ರಿಂದ 10 ನಿಮಿಷ ಜಸ್ಟ್ ಸುಮ್ಮನೆ ಕಣ್ಣು ಮುಚ್ಕೊಳ್ಳೋದು, ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗೋದು. ಇದು ಇದು ಎಷ್ಟೊಂದು ರಿಸರ್ಚ್ಗಳು ಮಾಡಿದ್ದಾರೆ ಇದ್ರ ಬಗ್ಗೆ. ನಾನ್ ಡೈರೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ಸ್ ಅಂತ ಈ ರಿಸರ್ಚ್ಗಳು ಮಾಡಿದ್ದಾರೆ. ಇದು ನಮ್ಮ ಬಯಾಲಜಿಕಲ್ ಏಜ್ನ ರಿವರ್ಸ್ ಮಾಡುತ್ತೆ ಅಂತ ಹೇಳ್ತೀವಿ.